ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ. ಸೊ ನೋಡಿರಿ, ಮತ್ತೆ ನಿಮ್ಮ ಮುಂದೆ ಹಳೆ ವ್ಲಾಗ್ಸ್ ತೊಗೊಂಬಂದೀನಿ. ಮದ್ವೆ ವ್ಲಾಗ್ಸ್ ಕಂಟಿನ್ಯೂ ಮಾಡತ್ತೀನಿ. ನೀವು ನೋಡಿರ್ಬೋದು, ನಾನು ಲಾಸ್ಟ್ ವಿಡಿಯೋ ಒಳಗೆ ಒಳಕಲ್ ಪೂಜೆ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ. ಅದ್ರ ಕಂಟಿನ್ಯೂಸ್ ವ್ಲಾಗ್ ನೋಡಿರಿ ಇದು. ಹಾಗೆ ನಡುವ ಮದ್ವೆ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ ನಿಮ್ಗೆ. ಸೊ ನೋಡಿರಿ, ಇವತ್ತಿನ ಪ್ರಿಪ್ರೇಷನ್ ಏನಪ್ಪ ಅಂತಂದ್ರೆ ಅರ್ಶಿಣದ ವ್ಲಾಗ್ ನೋಡಿರಿ ಇದು. ಸೊ ಅರ್ಶಿಣ ಯಾವ ರೀತಿಯಾಗಿ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೊಳತ್ತೀನಿ. ಇದು ನೋಡಿರಿ, ಮದುಮಗಳಿಗೆ ಅರ್ಶಿಣದ ನೀರು ಹಾಕ್ತೀವಲ್ಲ, ಸೊ ಅದ್ರ ಸಲುವಾಗಿ ಈ ಥರ ಒಂದು ಸಣ್ಣಗಿ ರೆಡಿ ಮಾಡಿದ್ವಿ, ಡೆಕೋರೇಷನ್ ಮಾಡಿ ಫ್ಲವರ್ಸಿಂದ. ಇಲ್ಲಿ ನಾವೇನು ಮಾಡತ್ತೀವಪ್ಪ ಅಂತಂದ್ರೆ ಎಲ್ಲರಿಗೂ ಬಿಂದಿ ಮಾಡ್ತಾರೆ ನೋಡ್ರಿ ಫ್ಲವರ್ಸದ್ದು. ಸೊ ಬಂದವ್ರಿಗೆ ಎಲ್ಲರಿಗೂ ಮಾಡಾಕತ್ತೀವಿ, ಎಲ್ಲರೂ ಕುಂತು ರೆಡಿ ಮಾಡಾಕತ್ತಿದ್ವಿ. ನಮ್ಮ ಅತ್ತೆಯವ್ರ ಮನೆಗೆ ಹೋಗಿದ್ವಿ, ಎಲ್ಲರೂ ಮಧ್ಯಾಹ್ನ ಹೋಗಿದ್ವಿ. ಸೊ ನಮ್ಮ ನಾದಿನಿಗಳು, ಆಮೇಲೆ ನಾನು, ನಮ್ಮ ಜ್ಯೋತಿ, ಸೋನಾಲಿ ಎಲ್ಲರೂ ಹೋಗಿದ್ವಿ. ಸೊ ಪ್ರಿಪ್ರೇಷನ್ ಮಾಡಾಕತ್ತೀವಿ ನೋಡಿರಿ ಫ್ಲವರ್ದು. ನೋಡಿರಿ ಈ ಥರ ಆಗ್ಯಾವ ಬಿಂದಿರಿ, ತಲೆಗೆ ಹಾಕೊಳಕ್ಕೆ ಅಂಥೇಳಿ ರೆಡಿ ಮಾಡಿದ್ವಿ. ಹಾಕೊಂಡು ಹಿಂಗೆ ತೋರಿಸಿ, ಹಾಕೊಂಡು ಒಂದು ತೋರಿಸು, ಒಂದು ಹಿಡ್ಕೊಂಡು ತೋರಿಸ್ ಜ್ಯೋತಿ. ಒಂದು ಹಿಡ್ಕೊಂಡು ತೋರಿಸಿ. ಮದುವೆ ಸಮಾರಂಭಕ್ಕೆ ಹಿಂಗೆ ಹಳಿಯಾಡತ್ತಿತ್ತು. ಇವಿಷ್ಟು ಎಲ್ಲ ಚೆನ್ನಾಗಿ ಇಟ್ರಲ್ಲ, ತುಂಬ್ರಿ. ಈಗ ಮಾಡೋದೈತಂದ್ರೆ ಹೇಳ್ರಿ, ಮಾಡ್ತೀವಿ. ಇಲ್ಲ ಅಂದ್ರೆ ಬ್ಯಾಡ ಅಂದ್ರೆ ಬ್ಯಾಡ್ರಿ. ಒಂದೊಂದು ಗುಲಾಬಿ ಮಾಡೋಣ್ರಿ ಕೈಗೆ. ಸೊ ಫೈನಲಿ ನೋಡ್ರಿ, ಅರ್ಶಿಣ ಕಾರ್ಯಕ್ರಮದ ಡೆಕೋರೇಷನ್ ಯಾವ ರೀತಿಯಾಗಿತ್ತು ಅಂತ ತೋರ್ಸಾಕತ್ತೀನಿ. ಸಾಯಂಕಾಲ ಇದು ಒಳಗಡೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೊರಗಡೆ ಬಂದೀವಿ ರೆಡಿಯಾಗಿ. ಸೊ ಇವತ್ತು ಅರ್ಶಿಣದ ಕಾರ್ಯಕ್ರಮ ಅಂತಂದರೆ ಎಲ್ಲರೂ ಫುಲ್ ಎಲ್ಲೋ ಆಗಿ ರೆಡಿಯಾಗಿರ್ತೀವಿ, ಎಲ್ಲೋ ಡ್ರೆಸ್ ಕೋಡ್ ಮಾಡ್ಕೊಂಡಿರ್ತೀವಿ, ಸ್ಯಾರಿ, ಡ್ರೆಸ್. ಸೊ ಎಲ್ಲರೂ ಟೋಟಲಿ ಎಲ್ಲೋ, ಗಂಡು ಮಕ್ಕಳು ಎಲ್ಲೋ ಕುರ್ತಾ ಹಾಕೊಂಡು ನೋಡ್ರಿ ಮಸ್ತಾಗ ರೆಡಿಯಾಗಿದ್ರು ಎಲ್ಲರೂ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಎಲ್ಲನೂ ಶೇರ್ ಮಾಡ್ಕೋತೀನಿ. ಪ್ರೆಸೆಂಟ್ ನಡೆಯೋ ವ್ಲಾಗ್, ಡೈಲಿ ವ್ಲಾಗ್ ಆಗಿರ್ಬೋದು, ಈ ಥರ ಮದ್ವೆ ವ್ಲಾಗ್ಸ್ ಮುಗಿದ ತನಕ ಶೇರ್ ಮಾಡ್ಕೋತೀನಿ. ಹೆಂಗೂ ವಿಡಿಯೋ ಮಾಡ್ಕೊಂಡಿದ್ದೆ ಅದಾವ, ಶೇರ್ ಮಾಡ್ಕೊಳ್ಳೇಬೇಕು ನಮ್ಮ ವಿವರ್ಸ್ ಜೊತೆ ಅಂತೇಳಿ ಶೇರ್ ಮಾಡ್ಕೊಳತ್ತೀನಿ. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಯಾವ ಥರ ನಾವು ಮದ್ವೆ ಮಾಡ್ತೀವಿ, 5 ದಿನ ಕಂಟಿನ್ಯೂ ಆಗಿ ಮದ್ವೆ ಇರ್ತೈತೆ. ಮದ್ವೆ ಮನೆ ಒಳಗೆ ಫುಲ್ ಫಂಕ್ಷನ್ ಇರ್ತಾವೆ 5-6 ದಿನ. ಸೊ ಈ ಕಡೆ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳಕತ್ತಾರ ನೋಡ್ರಿ. ಅರ್ಶಿಣದ ಕಾರ್ಯಕ್ರಮ ಅಂದಮೇಲೆ ಎಲ್ಲ ಮಂದಿ ಬಂದಿರ್ತಾರೆ, ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಏರಿಯಾ ಒಳಗಿನವರು ಎಲ್ಲರೂ ಬಂದಿರ್ತಾರೆ. ಹಾಗಾಗಿ ಬಂದವ್ರಿಗೆಲ್ಲರಿಗೂ ಊಟ ಮಾಡಿ ಕಳಿಸ್ತಾರೆ. ಮನ್ಯಾಗ ಮಾಡ್ಕೊತ ಕೂತ್ರೆ ಟೈಮ್ ಆಗಂಗಿಲ್ಲ ಅಂಥೇಳಿ. ಸೊ ಭಾಳಷ್ಟು ಜನ ಇರ್ತಾರಲ್ರಿ, ಭಾಳ ಮಂದಿ ಇರ್ತಾರೆ. ಅದ್ರ ಸಲುವಾಗಿ ಹೊರಗಿನವ್ರಿಗೆ, ಅಡುಗೆದವ್ರಿಗೆ ಹೇಳಿಬಿಟ್ಟಿರ್ತಾರೆ ಪ್ರಿಪ್ರೇಷನ್ ಮಾಡೋಕೆ. ಸೊ ರಾತ್ರಿ ಊಟಕ್ಕೆ ಅಂಥೇಳಿ. ಆ್ಯಂಡ್ ಎಲ್ಲರೂ ಒಬ್ಬೊಬ್ಬರಾಗೆ ಬರತ್ತಾರೆ. 8 ಗಂಟೆ ನಂತರ ಎಲ್ಲ ಫುಲ್ ಆಗ್ತೈತೆ. ತೋರಿಸ್ತೀನಿ ಅಂತ ನಿಮಗೆ. ಈ ವ್ಲಾಗ್ ಖಂಡಿತವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತೀರಿ, ಸ್ಕಿಪ್ ಮಾಡಲಾರ್ದು ನೋಡಿರಿ. ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಎಲ್ಲರೂ, ಆ್ಯಂಡ್ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಎಲ್ಲ ಹಳೆ ವ್ಲಾಗ್ಸ್ ಶೇರ್ ಮಾಡ್ಕೊಳಕತ್ತೀನಿ. ಹಾಯ್ 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 ಭಾಗವತ್. ನೀರು ವೈದಿ फोटो काढा, स्टेटस मध्ये घालवा. अरे बाप, बारीक कर ನೋಡ್ರಿ, ಇಲ್ಲಿ ನೋಡ್ರಿ. ಆ್ಯಂಡ್ ಈಗ ಇಲ್ಲಿ ಏನು ಮಾಡಕತ್ತಾರಪ್ಪ ಅಂತಂದ್ರೆ, ಮದ್ವೆ ಮನೆ ಏನಿರ್ತೈತಲ್ಲ ಅವ್ರಿಗೆ ಗಾರ್ವಾ ತಂದು ಕೊಡ್ತಾರೆ ರೀ. 5 ದಿನ ಕಂಟಿನ್ಯೂಸ್ ಮದ್ವೆ ಹಿಂದಿನ ದಿವ್ಸ ತನೂ ತರ್ತಾರೆ, ಅಂದ್ರೆ ನಿಮ್ಗೆ ಹಂದ್ರಬುತ್ತಿ ಅಂತಾರೆ. ಸೊ ಈಗ ನಮ್ಮ ವರ್ಷಕ್ಕೆ ಅವ್ರು ತೊಗೊಂಬಂದಾರ ನೋಡ್ರಿ. ಮನೆಯೊಳಗೆ ಸ್ವೀಟ್ಸ್ ಮಾಡಿಕೊಂಡು ಅಥವಾ ಚುರುಮುರಿ ಸ್ವೀಟ್ಸ್, ಬಾಳೆಹಣ್ಣು ಮಾಡೋರು ಅಡುಗೆನೂ ಮಾಡಿರ್ತಾರೆ. ಆ್ಯಂಡ್ ಅದ್ರ ಜೊತೆಗೇ ಆಯೇರಿ. ಸೊ ಇದೆಲ್ಲನೂ ತಂದು ಅವ್ರಿಗೆ ಕೊಡ್ತಾರೆ. ಈಗ ನಮ್ಮ ವರ್ಷಕ್ಕೆ, ನಮ್ಮ ನಾದಿನಿ ವರ್ಷಕ್ಕೆ ಏನದಾರಲ್ಲ ಅವ್ರು ಗರ್ವ ಕೊಡಕತ್ತಾರೆ ನೋಡ್ರಿ. ಈ ಥರ ಒಂದು ನಮ್ಮ ಕಡೆ ಮದ್ವೆ ಒಳಗೆ ಆಯರೇನು ಹಾಕ್ತೀವಲ್ಲ ಮದ್ವೆ ದಿನ, ಅದ್ರ ಬದಲಿ ಅಡ್ವಾನ್ಸೇ ಒಳಗಿನ ರಿಲೇಟಿವ್ಸ್ ಎಲ್ಲ, ಕ್ಲೋಸ್ ರಿಲೇಟಿವ್ಸ್ ಏನಿರ್ತಾರಲ್ಲ ಅವರೆಲ್ಲ ಅಡ್ವಾನ್ಸ್ ತಂತಂದು ಕೊಡ್ತಾರೆ ಅವರಿಗೆ, ಅವರ ಪ್ರೀತಿಯ ಉಡುಗೊರೆ. ಈಗ ವರ್ಷಕ್ಕನವ್ರಿಗೆ ಆಯೇರಿಯದು ಮಾಡಿ ಅವ್ರಿಗೇನು ಗಿಫ್ಟ್ ಅದು ಕೊಡಾಕತ್ತಾರೆ. ಮತ್ತು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಯಾವ ಥರ ಮದುವೆ ಮಾಡ್ತಾರೆ ಶೇರ್ ಮಾಡ್ಕೊಳತ್ತೀನಿ. ಆಲ್ಮೋಸ್ಟ್ ನನ್ನ ಮದುವೆ ವ್ಲಾಗ್ಸ್ ಎಲ್ಲನೂ ಭಾಳ ಇಂಟ್ರೆಸ್ಟಿಂಗಿಂದ ಎಲ್ಲರೂ ವ್ಯೂವರ್ಸ್ ಎಲ್ಲ ನೋಡಾಕತ್ತೀರಿ. ಆ್ಯಂಡ್ ಎಲ್ಲರಿಗೂ ಭಾಳ ಇಷ್ಟ ಆಗ್ತಾವೆ, ಐ ಹೋಪ್ ಅಂದ್ಕೊಂಡೀನಿ. ಮೊದಲೆಲ್ಲ ಮದುವೆ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ನಮ್ಮ ಕಡೆ ಪದ್ಧತಿ ಎಲ್ಲ. ಸೊ ಭಾಳಷ್ಟು ಜನ ಇಷ್ಟಪಡಾಕತ್ತೀರಿ. ಹಾಗಾಗಿ ವ್ಲಾಗ್ಸ್ ಎಲ್ಲನೂ ಶೇರ್ ಮಾಡ್ಕೋತೀನಿ. ನೀವು ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಹೆಂಗೆ ಅನ್ಸಾಕತ್ತಾವ ಅಂಥೇಳಿ.
ಬಾ ಹಾಕೊಂಡ್ ಬಾ ಬಂದಿವ ಇಲ್ಲಿ ಸಿಗ್ಲಿಲ್ಲ ಎರ್ಪಿನ್ಲೆ ಹ್ಞೂ ಫೈನಲ್ಲಿ ಎಲ್ಲ ರೆಡಿನೂ ಆಯಿತು. ಒಂದಿಷ್ಟು ಜನನೂ ಬಂದಾರ ನೋಡ್ರಿ, ಇನ್ನು ಭಾಳ ಮಂದಿ ಬರೋರಿದ್ರು. ಸೊ ಹಂಗಾಗಿ ವೆಯ್ಟ್ ಮಾಡಕತ್ತಿದ್ರು. ಆ್ಯಂಡ್ ಮಗಳು ಫೈನಲ್ಲಿ ಬಂದು ರೆಡಿಯಾಗಿ ಸೊ ನೋಡ್ರಿ ಎಷ್ಟು ಚಂದ ಕಾಣಿಸಕತ್ತಿದ್ಲು ಅಂತ ಹೇಳಿ. ಈ ಕಡೆ ನಾವೇನು ಫ್ಲವರ್ಸ್ ಮಾಡಿದ್ವಲ್ಲ ಅವನ್ನೆಲ್ಲ ಅರ್ಗಿ ಕೊಡಾಕತ್ತಾರೆ, ಎಲ್ಲರೂ ಹಾಕೊಳಕತ್ತಿದ್ರು. ಆಲ್ಮೋಸ್ಟ್ ನಮ್ಮ ಕಡೆ ಮದುವೆ ಇದ್ದಾಗೆಲ್ಲ ಅರ್ಶನಕ್ಕೆ ಒಂದು ರೆಡಿ ಮಾಡಿಬಿಡ್ತಾರೆ ನೋಡ್ರಿ ಬಿಂದ್ಯಾ ಫ್ಲವರ್ಸದ್ದು. ಸೊ ಮಾಡಿಟ್ಟಿದ್ದೀವಿ, ಒಂದು 50-60 ಮಾಡಿದ್ವಿ ಅನ್ಕೋತೀವಿ. ಸೊ ಎಲ್ಲರೂ ಹಾಕ್ಕೊಂಡಾರ. ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ ಎಲ್ಲರೂ ಸೇರಿ ವೇದ ಅವಳಿಗೆ ಈ ಶುಭ ಸಮಾರಂಭ ಎಲ್ಲ ರೀತಿಯಿಂದ ಈ ಅರಿಶಿನಮಯವಾಗಿ ಈ ಸುಂದರಮಯವಾಗಿ ಅವರ ಸ್ತೋತ್ರವನ್ನು ಎಲ್ಲರೂ ಸೇರಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಜೈ ಶ್ರೀ ಸೀತಾರಾಮಚಂದ್ರ ಭಗವಾನ್ ಕಿ ಜೈ. ಶ್ರೀ ಗಣೇಶಾಯ ನಮಃ. ಸೊ ಈಗ ಇವರೆಲ್ಲ ಅಕ್ಕ ತಂಗಿ ನೋಡ್ರಿ ಫಸ್ಟ್ ಹೋಗಿ ಅರ್ಶಿಣದ ಹಚ್ಚಿ ಫೋಟೋಶೂಟ್ ಮಾಡ್ಕೊಳಕತ್ತಾರ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇ ಆಗಿರೋದ್ರಿಂದ ಕಾಪಿ ರೇಟ್ ಬರ್ತದೆ. ಹಾಗಾಗಿ ಎಲ್ಲ ಮದುವೆ ಒಳಗೂ ಎಷ್ಟು ಮಸ್ತ್ ಸಾಂಗ್ ಹಾಕಿರ್ತಾರೆ, ಬಟ್ ಹಾಕಕ್ಕೆ ಬರೋಂಗಿಲ್ಲ ನೋಡ್ರಿ, ಕಾಪಿ ರೇಟ್ ಇಶ್ಯೂ ಆಗ್ತದೆ. ಹಾಗಾಗಿ ಎಲ್ಲನೂ ಮ್ಯೂಟ್ ಮಾಡೇಬೇಕಾಗ್ತದೆ. ಸೊ ಮ್ಯೂಟ್ ಮಾಡೀನಿ. ಇವರೆಲ್ಲರೂ ನಮ್ಮ ನಾದ್ನಿಗಳು ನೋಡ್ರಿ. ಸೊ ಎಷ್ಟು ಜನ ನಾದ್ನಿ ಅದಾರ ನೋಡ್ರಿ, ಸಣ್ಣವರು ದೊಡ್ಡವರು ಎಲ್ಲ ನಾದ್ನಿಗಳು ಇದ್ರೊಳಗೆ ಅದಾರ. ದೊಡ್ಡ ಫ್ಯಾಮ್ಲಿನೇ ಐತ್ರಿ ನಮ್ಮದು, ಭಾಳ ದೊಡ್ಡ ಫ್ಯಾಮ್ಲಿ ಐತಿ. ಇವರೆಲ್ಲ ಅತ್ತಿಗಳು ನೋಡ್ರಿ, ಇಷ್ಟೆಲ್ಲರೂ ಅತ್ತಿಗಳು. ಇವರೆಲ್ಲರೂ ಒಂದು 10 ಮಂದಿ ಇರ್ಬೋದು ರೀ, ಮೇ ಬಿ 10 ಜಾಸ್ತಿನೇ ಇರ್ಬೋದು ಅತ್ತಿಗಳು. ಅಷ್ಟು ಜನ ಅದಾರ, ದೊಡ್ಡ ಫ್ಯಾಮ್ಲಿನೇ ಐತೆ ನಮ್ದು ಅಂತ ಹೇಳ್ಬೋದು. ಇದೇ ಥರ ಮದುವೆ ಒಳಗೆ ಅಷ್ಟೆಲ್ಲರೂ ಮೀಟ್ ಆಗ್ತೀವಿ. ಸೊ ಎಲ್ಲರೂ ಕೂಡಿರ್ತೀವಿ ಮದುವೆ ಒಳಗೆ. ಬಟ್ ಪ್ರಾಪರಾಗಿ ಒಬ್ಬೊಬ್ಬರಿಗೆ ಪರಿಚಯ ಮಾಡಿಸ್ಕೊಡೋದು ಆಗಂಗಿಲ್ಲ, ದೊಡ್ಡ ಫ್ಯಾಮ್ಲಿ ಐತಲ್ಲ. ಹಾಗಾಗಿ ಇದ್ರೊಳಗೆ ಎಲ್ಲರಿಗೆ ತೋರಿಸ್ಬಿಡತ್ತೀನಿ ನೋಡ್ರಿ. ನಮ್ಮ ಫ್ಯಾಮ್ಲಿ ಫುಲ್ ದೊಡ್ಡದದ. ಸೊ ವಿಡಿಯೋ ಸ್ಕಿಪ್ ಮಾಡಾರ್ದ ನೋಡ್ರಿ. ನಮ್ಮ ಫ್ಯಾಮ್ಲಿ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತದೆ. ಆ್ಯಂಡ್ ಫಂಕ್ಷನ್ ಕೂಡ ಇಷ್ಟ ಆಗ್ತದೆ. ಓಕೆ ಮುಂದೆ ನೋಡಿ. ₹100 ರೀ. ನೆನಪೈತೆ ನನಗೆ ನೀವು ಸ್ಕೂಟಿ ತೊಗೊಂಡೆ ಬಂದಿದ್ರಿ, ಇವೇ ಸ್ಕೂಟಿ ಇದು ಮುಗಿಸಿ ಒಂದು ಯಾವುದೋ ಬರ್ಡೇ ಪಾರ್ಟಿ ಹೋಗಿದ್ರಿ. पुढं बघा गोट्टा खाली बघा नका तुम्ही. कॅमेराला बघा, कॅमेराला मेन कॅमेराला बघा, कोणचे फोनला बघू नका. ಸೊ ನಮ್ದೆಲ್ಲರದು ಫೋಟೋಶೂಟ್ ಆಯಿತು. ಈಗ ನಮ್ಮ ಲಕ್ಷ್ಮಿ ಆಮೇಲೆ ಸೋನಾಲಿ ತೆಗೆಸ್ಕೊಳಕತ್ತಾರೆ. ಆ್ಯಕ್ಚುಲಿ ನಮ್ಮ ಲಕ್ಷ್ಮಿ ಮದ್ವೆ ಹಿಂದಿನ ದಿವಸ ಒಳಕಲ್ ಪೂಜೆ ಹಿಂದಿನ ದಿವಸ ಬಂದಿದ್ಲಲ್ಲಿ. ಬಟ್ ಆಕಿ ಪಾಪ ಫುಲ್ ಆರಾಮ್ ತಪ್ಪಿಬಿಡ್ತ್ರಿ. ಅರ್ಶನದ ದಿನಾನು ಫುಲ್ ಆರಾಮ್ ತಪ್ಪಿಬಿಡ್ತು. ಹಾಗಾಗಿ ನೆಕ್ಸ್ಟ್ ಡೇ ಹೋಗ್ಬಿಟ್ಲು ಮದ್ವೆಗೆ ಅಂತೇಳಿ ಬಂದಿದ್ಲಕ್ಕಿ ಪಾಪ. ಬಟ್ ಮದ್ವೆಗೆ ನಿಂದಿರ್ಲಿಲ್ಲಕ್ಕಿ. ಇದು ಲಾಸ್ಟ್ ಇದೇ ವಿಡಿಯೋ ಒಳಗೆ ಆಕಿ ಕಾಣಿಸ್ಕೊಂಡಿದ್ದು. ಇದಾದ್ಮೇಲೆ ಆಕಿ ಹೋಗೇ ಬಿಟ್ಲ ನೆಕ್ಸ್ಟ್ ಡೇ. ಅಷ್ಟು ಆರಾಮ್ ತಪ್ಪಿತ್ತಕ್ಕಿಗೆ. ಸೊ ಅರ್ಶಿನ ಎಲ್ಲ ನೋಡ್ರಿ, ಈಗ ಅರ್ಶಿನ ಆಡಕತ್ವಿ ನಾವು. ಮದುಮಗಳಿಗೆ ಅರ್ಶಿನ ಹಚ್ಚೋದಾಯಿತು, ನಮ್ಮದು ಶುರು ಮಾಡ್ಕೊಂಡ್ಬಿಟ್ವಿ ನಾವು. ಅರ್ಶಿನ ಅಂದ್ರೆ ಫುಲ್ಲು ಜೋರು ಆಡ್ತೀವಿ ನೋಡ್ರಿ ನಮ್ಮ ಮನೆಯೊಳಗಂತೂ. ಎಲ್ಲರೂ ಮಸ್ತಾಗಿ ಅರ್ಶಿನ ಆಡೋದು, ಡ್ಯಾನ್ಸ್ ಮಾಡೋದು. ಸೊ ಫುಲ್ ಆಫ್ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು. ನಮ್ಮ ಮನೆ ಮದುವೆ ಇರೋದಕ್ಕೆ ಕಾಯ್ತಿರ್ತೀವಿ ಎಲ್ಲರೂ, ಅಷ್ಟೊಂದು ಎಂಜಾಯ್ ಮಾಡ್ತೀವಿ ಎಲ್ಲರೂ ಫ್ಯಾಮ್ಲಿ ಸೇರಿ.
ಇವರೇ ನಮ್ಮ ಅತ್ತಿ ನೋಡ್ರಿ, ಲಾಸ್ಟ್ ನಂಬರ್ ಅತ್ತಿ. ಇವ್ರ ಮಗಳದೇ ಈಗ ಮದುವೆ ಇರೋದು. ಮಾಮಿ ಅಂದರೆ ನಮ್ಮ ಮಾಮನ ಸಣ್ಣ ಲಾಸ್ಟ್ ತಮ್ಮನ ಹೆಂಡ್ತೀರಿ ಇವರು, ನಮ್ಮ ಮಾಮಿಯವರು ಅಂದರೆ ನಮ್ಮ ಅತ್ತಿನೇ ಸಣ್ಣ ಅತ್ತಿ. ಸೊ ಇವ್ರ ಮಗಳದ್ದು ಮದ್ವೆ ಐತೀಗ, ವೇದ ಅಂದು, ಡಾಕ್ಟರ್ ವೇದ. ನೋಡ್ರಿ ಇಷ್ಟೆಲ್ಲ ಮಂದಿ ಬಂದಿದ್ರು. ಸ್ವಲ್ಪ ಟೈಮ್ ಹೋದಂಗೆ ಫುಲ್ ಮಂದಿ ಎಲ್ಲ ಕೂಡ್ಬಿಟ್ಟಿರ್ತಾರೆ. ಅದನ್ನು ಮನೆಯವ್ರು ಜಾಸ್ತಿ ಕ್ಲೋಸ್ ಇದ್ದವ್ರಿಗೆ ಅಷ್ಟೇ ಹೇಳ್ಯಾರಂದ್ರೆ ಇಷ್ಟು ಜನ ಆಗಿರ್ತೈತ್ರಿ ಫ್ಯಾಮ್ಲಿ ಎಲ್ಲ. ರಿಲೇಟಿವ್ಸ್, ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರೂ ಸೇರಿ ಇಷ್ಟು ಜನ ಆಗಿರ್ತಾರೆ. ಆ್ಯಕ್ಚುಲಿ ಮದ್ವೆ ಬೇರೆ ಊರೊಳಗೈತಿ, ಹಾಗಾಗಿ ಅರ್ಶನಕ್ಕಂತೂ ಭಾಳ ಮಂದಿಗೆ ಹೇಳಿದ್ರು ಒಳಕಲ್ ಪೂಜೆಗೆ ಅರ್ಶನಕ್ಕದು. ಇವರೆಲ್ಲ ಹುಡುಗಿ ಅಣ್ಣಗಳ ಟೀಮ್ ನೋಡ್ರಿ. ಇಷ್ಟೆಲ್ಲರೂ ನನ್ನ ಮೈದ್ನಗಳು ಇವರೆಲ್ಲರೂ. ಆ್ಯಂಡ್ ಇದ್ರೊಳಗೆ ಒಬ್ಬೊಬ್ರು ಅಣ್ಣನೂ ಆಗೋರು ಅದಾರ. ಎಷ್ಟು ಜನ, ಒಂದು 8-10 ಮಂದಿ ಅಂತೂ ಮೈದ್ನ ಅದಾರ ನನಗೆ. ಅಷ್ಟೆಲ್ಲ ಮೈದ್ನಗಳು ಅದಾರ. ಇಬ್ಬರು ಅಷ್ಟೇ ಇದ್ರೊಳಗೆ ಅಣ್ಣ ಅದಾರ. ಸೊ ಇಷ್ಟು ಫ್ಯಾಮ್ಲಿ ಇತ್ತು ನೋಡ್ರಿ ನಮ್ಮದೆಲ್ಲ. ಸೊ ಫೈನಲಿ ನಮ್ಮೆಲ್ಲರ ಫೇವ್ರೇಟ್ ಪಾರ್ಟ್ ಬಂತು ನೋಡ್ರಿ, ಡ್ಯಾನ್ಸ್. ಸೊ ಡ್ಯಾನ್ಸ್ ಅಂದರೆ ಸಾಕು, ನಮ್ಮ ಇಡೀ ಫ್ಯಾಮ್ಲಿಗೆ ಭಾಳ ಇಷ್ಟ. ಅದ್ರಾಗೂ ಮೇನ್ ನನಗಂದ್ರೂ ಭಾಳ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ. ಸೊ ಎಲ್ಲೇ ಡ್ಯಾನ್ಸ್ ಇದ್ರು ಮೊದಲು ಓಡೋಗಿ ಡ್ಯಾನ್ಸ್ ಮಾಡ್ತೀನಿ. ಆ್ಯಂಡ್ ಈ ನಮ್ಮ ವೇದನ ಮದುವೆ ಒಳಗೆ ನಾವೇ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ, ನಾನು, ಜ್ಯೋತಿ, ಸೋನಾಲಿ, ಆಮೇಲೆ ಎಲ್ಲ ನಾದಿನಿಗಳು ಸೇರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಬಟ್ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ, ಸಾಂಗ್ ಮ್ಯೂಟೇ ಮಾಡಬೇಕಾಗ್ತದೆ. ಆಲ್ರೆಡಿ ಭಾಳ ದಿನ ಆಯಿತು ನನ್ನ ಇನ್ಸ್ಟಾ ಒಳಗೆ ಅಪ್ಲೋಡ್ ಮಾಡೀನಿ, ಹೋಗ್ಬೇಕಂದ್ರೆ ಚೆಕ್ಔಟ್ ಮಾಡಿರಿ. ಸ್ಪೂಸ್ ಅಂತ ಐಡಿ ಒಳಗೆ ಮಸ್ತ್ ಮಾಡಿದ್ವಿ ಎಲ್ಲರೂ ಪ್ರಾಕ್ಟೀಸ್. ಸಂಗೀತ ಕಾರ್ಯಕ್ರಮ ಇತ್ತು, ಹಾಗಾಗಿ ಪ್ರಾಕ್ಟೀಸ್ ಮಾಡಿದ್ವಿ. ಇಲ್ಲೇ ಫ್ಯಾಮ್ಲಿ ಜೊತೆ ಸೇರಿ ಫುಲ್ ಎಲ್ಲರೂ ಎಂಜಾಯ್ಮೆಂಟ್ ಮಾಡತ್ತೀವಿ. ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಯಾರೂ ಅಲ್ಲನಾಗಿಲ್ಲ, ನಾಚ್ಕೊಳ್ಳೋದು ಯಾರೂ ಮಾಡೋಂಗಿಲ್ಲ. ಸೊ ಎಲ್ಲರೂ ಮಿಂಗಲಾಗಿ ಎಲ್ಲರೂ ಮಸ್ತ್ ಅವತ್ತಿನ ದಿನ ಎಂಜಾಯ್ ಮಾಡ್ತಾರೆ ನೋಡ್ರಿ. ಈಗ ಹೇಳ್ರಿ ಪಟ್ಟನೆ ಹೇಳ್ರಿ, ಊಟ ನಂಬರ್ ಎಲ್ಲರೂ ಊಟ ಮಾಡ್ರಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ. ಇದಾದ್ಮೇಲೆ ಊಟ ಮುಗಿಸ್ಕೊಂಡು ಮನೆ ಕಡೆ ಹೋದ್ವಿ, ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.